ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ಇಲ್ಲಿ ಆರಾಮಾಗಿದ್ದೀವಿ. ಸಂಡೇ ಸ್ಪೆಷಲ್ ಲಂಚ್ ಮಾಡೋದಕ್ಕೆ ನಾವೀಗ ಮಟನ್ ತರಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಮಟನ್ ತರೋದಕ್ಕೆ ನಾವು ಒಂದು ಲಾರ್ಜೆಸ್ಟ್ ಫುಡ್ ಮಾರ್ಕೆಟ್ ಇನ್ ದುಬೈಗೆ ಹೋಗ್ತಾ ಇದ್ದೀವಿ. ಅದೇ ವಾಟರ್ ಫ್ರಂಟ್ ಮಾರ್ಕೆಟ್ ಅಂತ ಹೇಳಿ. ನಮ್ಮ ಮನೆಯಲ್ಲಿ ನಾನು, ಅತ್ತೆ, ಮಾವ, ನನ್ನ ನಾದಿನಿ, ನನ್ನ ಗಂಡ ಮತ್ತು ನನ್ನ ಪುಟ್ಟು ಪಾಪು ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು ಹೋಗಿದ್ದು ಈ ಮಾಲ್ಗೆ ಫಸ್ಟ್ ಟೈಮ್. ಆ್ಯಕ್ಚುಲಿ ಇದು ಮಾರ್ಕೆಟೆಲ್ಲ ಮಾಲ್ ಥರನೇ ಇದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಮುಂಚೆ ಇದು ಫಿಶ್ ಮಾರ್ಕೆಟ್ ಆಗಿತ್ತಂತೆ, ಇವಾಗ ಏರ್ ಕಂಡೀಷನ್ ಮಾರ್ಕೆಟ್ ಮಾಡಿದ್ದಾರೆ. ಏನಿಲ್ಲ, ಇಲ್ಲಿ ಎಲ್ಲ ಇದೆ. 1958 ಇಲ್ಲಿ ಫಿಶ್ನ ಟ್ರೇಡಿಂಗ್ ಮಾಡ್ತಾಯಿದ್ರಂತೆ. ಸೊ ಇವಾಗಲೂ ಕೂಡ ಏರ್ ಕಂಡೀಷನ್ಸ್ ಮಾರ್ಕೆಟ್ ಮಾಡಿ ಅಲ್ಲಿ ಟ್ರೇಡಿಂಗ್ ನಡೆಯುತ್ತಂತೆ. ಇಲ್ಲಿ ಇದು ವಾಟರ್ ಎದುರುಗಡೆ, ಅಂದರೆ ಸಮುದ್ರದ ಎದುರುಗಡೆ ಇರೋದ್ರಿಂದ ವಾಟರ್ ಫ್ರಂಟ್ ಮಾರ್ಕೆಟ್ ಅಂತ ಹೆಸರಿಟ್ಟಿದ್ದಾರೆ. ಮುಂಚೆ ಡೇರಾ ಫಿಶ್ ಮಾರ್ಕೆಟ್ ಅಂತ ಹೆಸರಿಟ್ಟಿದ್ದಕ್ಕೆ. ನಾವಿವಾಗ ಮಟನ್ ತೊಗೊಳೋದಕ್ಕೋಸ್ಕರ ಮೀಟ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ನೀವೇನಾದರೂ ವೆಜಿಟೇರಿಯನ್ಸ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡಿಬಿಡಿ, ಬಿಕಾಸ್ ಇಲ್ಲೆಲ್ಲ ಮೀಟ್ ಸ್ಟೋರ್ಸ್ ಇರುತ್ತೆ. ಅದನ್ನೆಲ್ಲ ನೋಡೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು ಅನಿಸುತ್ತೆ. ಸೊ ಇದೇ ಮೀಟ್ ಮಾರ್ಕೆಟ್ ಸೆಕ್ಷನ್. ನಾವಿಲ್ಲಿ ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋಗ್ತಿದ್ದಂಗೆ ಯಾವ ಕಡೆ ತಿರುಗಿದ್ರೂ ಮೀಟ್ಗಳು ಡಿಸೈನ್ ಆಗಿ ಕಟ್ ಮಾಡಿ ಡಿಸೈನ್ ಆಗಿ ಶೋ ಪೀಸ್ ಥರ ಇಟ್ಟಿರ್ತಾರೆ. ಸೊ ಇಲ್ಲಿ ನಮಗೆ ಯಾವ ಥರ ಕಟ್ ಪೀಸ್ ಬೇಕೋ ಅದನ್ನು ಅಲ್ಲೇ ಫ್ರೆಶ್ಶಾಗಿ ಕಟ್ ಮಾಡಿಕೊಡ್ತಾರೆ. ಪ್ಲಸ್ ಮಸಾಲೆ ಕೂಡ ಹಾಕ್ಕೊಡ್ತಾರೆ. ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಕಬಾಬ್ ಮಸಾಲೆ ಹಾಕ್ಕೊಡಿ ಅಂದರೆ ಅದನ್ನು ಹಾಕ್ಕೊಡ್ತಾರಂತೆ. ನನಗೆ ಇಲ್ಲಿ ಹೋಗ್ತಾ ಅಲ್ಲಿ ಸ್ಟಾಲ್ಗಳು ನೋಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಓಕೆ. ಆ್ಯಕ್ಚುಲಿ ನಾವು ಫ್ರಂಟ್ ಮಾರ್ಕೆಟ್ಗೆ ಯಾಕೆ ಹೋದ್ವಿ ಅಂತ ಅಂದರೆ, ಇಲ್ಲಿ ಸಪ್ರೇಟ್ ಒಂದು ಮಟನ್ ಸ್ಟಾಲ್ ಇದೆ ಅಂತ ಗೊತ್ತಾಯಿತು. ಅಲ್ಲಿ ಬರೀ ಮಟನ್ ಮಾತ್ರ ಸಿಗುತ್ತೆ ಅಂತ ಗೊತ್ತಾಯಿತು. ಪ್ಲಸ್ ಆ ಮಟನ್ ಏನಂದರೆ ತುಂಬ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಒಬ್ಬರು ಹೇಳಿದರು. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಅಲ್ಲಿ ಹೋದ್ವಿ. ಆ ಮಟನ್ ಸ್ಟಾಲಲ್ಲಿ ಏನಪ್ಪ ಅಂತಂದರೆ, ಅಲ್ಲಿ ಒಬ್ಬರು ಮಂಗಳೂರವರು ಕನ್ನಡದಲ್ಲೇ ಮಾತಾಡ್ಕೊಂಡು ನಮಗೆ ಮಟನ್ನ ಕೊಟ್ಟರು. ನಮಗಂತೂ ಫುಲ್ಲು ಖುಷಿ ಆಯಿತು. ಒಂದು ಮಟನ್ ಸ್ಟಾಲ್ಗೆ ಹೋದಾಗ ಕನ್ನಡದವ್ರು ಸಿಕ್ಕಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ. ಈ ದೇಶಕ್ಕೆ ಬಂದಮೇಲೆ ನನಗೆ ಆ್ಯಕ್ಚುಲಿ ತುಂಬ ಜನ ಕನ್ನಡದವ್ರು ಇದ್ದಾರೆ, ಬಟ್ ನಮ್ಮ ಕನ್ನಡದವರು ಅಲ್ಲಿ ಅಕ್ಕಪಕ್ಕ ಮಾತಾಡಿದಾಗ ಅಥವಾ ಏನಾದ್ರು ನಾವೇನೋ ಸ್ಟೋರಿಗೆ ಹೋದಾಗ ಏನಾದ್ರು ಸಿಕ್ಕಿ ಮಾತಾಡಿಸಿದಾಗ ಸಿಕ್ಕಾಬಡೆ ಖುಷಿ ಆಗುತ್ತೆ ನನಗಂತೂ. ಸೊ ಬನ್ನಿ, ನಾನು ಇವಾಗ ಅದ್ಯಾವುದು ಸ್ಟಾಲ್ ಅಂತ ತೋರಿಸ್ತೀನಿ. ಆ ಮಟನ್ ಸ್ಟೋರ್ ಹೆಸರು ಬಂದ್ಬಿಟ್ಟು ಕಿಂಗ್ ಕ್ಯೂ ಫುಡ್ ಸ್ಟಫ್ ಟ್ರೇಡಿಂಗ್ ಅಂತ ಹೇಳಿ. ಆ ಸ್ಟೋರಲ್ಲಿ ಬರೀ ಮಟನ್ ಸಿಗುತ್ತೆ. ಗೊತ್ತಾಯ್ತಾ ನಿಮಗೆ ಯಾವ್ದು ಚೆನ್ನಾಗಿದೆ ಅಂತ? ಲೈಕ್ ಯಾವುದು ಫ್ರೆಶ್ ಅಂತ ಹೆಂಗೆ ಗೊತ್ತಾಯ್ತು? ಚರ್ಮಗೆ ಆ ಥರ ಎರಡು ಫ್ರೆಶ್ ಇದೆ. ಇದೇನಿದು? ಅದು ಮಟನ್ ರಿಬ್ಸು. ಇಷ್ಟು ಕೊಟ್ಟು ಬರುತ್ತಾ? ಇಲ್ಲ ನೋಡಿ, ಇಲ್ಲೇ ಮೇಲ್ ಬರ್ತದೆ ಕಜಾಕಿಸ್ತಾನ್ ಮಟನ್ನು. ಸೊ ಕೋಲ್ಡ್ ಜಾಗದಲ್ಲಿ ಇರುತ್ತೆ, ಕೋಲ್ಡ್ ಜಾಗದಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ. ಎಷ್ಟು ಕೆ ಜಿ ಇದೆ? ನಾವು ಮನೆಗೋಗಿ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್ ಮಾಡ್ಕೊಂಡು ತಿಂದ್ವಿ. ಮಟನ್ ಅಂತೂ ಸಿಕ್ಕಾಪಟ್ಟೆ ಫ್ರೆಶ್ ಆಗಿತ್ತು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ ಕೇಸ್ ನೀವೇನಾದ್ರು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಶಾಪಲ್ಲಿ ತೊಗೊಂಡು ನೀವು ಟ್ರೈ ಮಾಡ್ಬೋದು. ಸೊ ಇದಿಷ್ಟು ನಮ್ಮ ಮಟನ್ ಸ್ಟೋರಿ.
ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂದರೆ ಫಿಶ್ಶು. ಇಲ್ಲಿ ವೆರೈಟೀಸ್ ಆಫ್ ಫಿಶ್ ಸಿಗುತ್ತೆ. ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಬಿಕಾಸ್ ಇದು ತುಂಬ ಲೆಂತಿ ವಿಡಿಯೋ ಆಗೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ವೆರೈಟೀಸ್ ಆಫ್ ಫಿಶಸ್ ಬರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಫ್ರೆಶ್ ಇರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಚೀಪ್ ಕೂಡ. ಫಿಶ್ ಅಷ್ಟೇ ಅಲ್ಲ, ಇಲ್ಲಿ ವೆಜಿಟೇಬಲ್ಸ್ ಮಾರ್ಕೆಟ್ ಇದೆ, ಫ್ರೂಟ್ಸ್ ಮಾರ್ಕೆಟ್ ಇದೆ, ಅದು ಕೂಡ ಚೀಪಾಗಿದೆ. ಆ್ಯಂಡ್ ಕರೆಂಟ್ಲಿ ಇವಾಗ ಮ್ಯಾಂಗೋ ಫೆಸ್ಟಿವಲ್ ನಡೀತಾ ಇದೆ. ನಾವು ಅದನ್ನು ಹೋಗಿ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಮಗೆ ಬೇರೆ ಬೇರೆ ಶಾಪ್ಗಳು ಅಲ್ಲಿ ಇತ್ತು. ನಾವು ಹಾಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಅಲ್ಲಿ ಲುಲು ಮಾರ್ಕೆಟ್ ಇದೆ ಅಂತ ಗೊತ್ತಾಯಿತು. ನಾವು ಸ್ವಲ್ಪ ಲುಲು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಏನೇನು ಬೇಕು ಐಟಮ್ಸ್ಗಳು ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಡು ನಾವು ಹಾಗೆ ಹೊರಟ್ವಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.